ಹುಣಸಗಿ ಅಗತೀರ್ಥ ಗ್ರಾಮದಲ್ಲಿ ನೀರಿಗಾಗಿ ಹಾಹಾಕಾರ, ಹನಿ ಹನಿ ನೀರಿಗಾಗಿ ಜನರ ಪರದಾಟ. ಹುಣಸಗಿ ತಾಲೂಕಿನ ಅಗತೀರ್ಥ ಗ್ರಾಮದಲ್ಲಿ ಗಂಭೀರ ನೀರಿನ ಸಮಸ್ಯೆ ತಲೆದೋರಿದೆ. ಕುಡಿಯುವ ನೀರು ಹಾಗೂ ದೈನಂದಿನ ಗೃಹ ಬಳಕೆಗೆ ಅಗತ್ಯವಾದ ನೀರು ಲಭ್ಯವಿಲ್ಲದೆ ಗ್ರಾಮಸ್ಥರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಗ್ರಾಮದಲ್ಲಿ ನೀರಿನ ಸರಬರಾಜಿನ ಅವ್ಯವಸ್ಥೆಯಿಂದಾಗಿ ಜನರು ಸುಮಾರು 1 ಕಿಮಿ ದೂರದಲ್ಲಿರುವ ಪಕ್ಕದ ಅಗ್ನಿ ಗ್ರಾಮಕ್ಕೆ ತೆರಳಿ ನೀರು ತರುವ ಪರಿಸ್ಥಿತಿ ಎದುರಾಗಿದೆ. ಇದರಿಂದ ಮಹಿಳೆಯರು ಹಾಗೂ ವೃದ್ಧರಿಗೆ ಹೆಚ್ಚಿನ ತೊಂದರೆ ಉಂಟಾಗಿದೆ. ಈ ಸಮಸ್ಯೆಯಿಂದ ಬೇಸತ್ತ ಗ್ರಾಮಸ್ಥರು ಅಧಿಕಾರಿಗಳ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದು, ಮುಂದಿನ ಚುನಾವಣೆಯಲ್ಲಿ ನಮ್ಮ ಸಮಸ್ಯೆಗಳಿಗೆ ಪರಿಹಾರ ಕೊಡದಿದ್ದರೆ ಮತದಾನ ಬಹಿಷ್ಕಾರ ಮಾಡುತ್ತೇವೆ ಎಂದು ಎಚ್ಚರಿಸಿದ್ದಾರೆ. ಈ ಬಗ್ಗೆ ಭೀಮ್ ಆರ್ಮಿಯ ಹುಣಸಗಿ ತಾಲೂಕು ಅಧ್ಯಕ್ಷರಾದ ಸಿದ್ದಪ್ಪ ದೊಡ್ಡಮನಿ ಅವರು ಪ್ರತಿಕ್ರಿಯಿಸಿ, ಗ್ರಾಮದ ನೀರಿನ ಸಮಸ್ಯೆಯನ್ನು ತಕ್ಷಣ ಪರಿಹರಿಸಬೇಕು. ಇಲ್ಲವಾದಲ್ಲಿ ಗ್ರಾಮ ಪಂಚಾಯತ್ ಹಾಗೂ ತಾಲೂಕು ಪಂಚಾಯತ್ ಮುಂದೆ ಪ್ರತಿಭಟನೆ ನಡೆಸಲಾಗುವುದು ಎಂದು ತಿಳಿಸಿದ್ದಾರೆ. ಇದಲ್ಲದೆ ಸಂಬಂಧಿಸಿದ ಅಧಿಕಾರಿಗಳು ಶೀಘ್ರ ಕ್ರಮ ಕೈಗೊಂಡು ಗ್ರಾಮಸ್ಥರ ಮೂಲಭೂತ ಅಗತ್ಯವಾದ ನೀರಿನ ಸಮಸ್ಯೆಯನ್ನು ಬಗೆಹರಿಸಬೇಕೆಂದು ಸಾರ್ವಜನಿಕರು ಒತ್ತಾಯಿಸಿದ್ದಾರೆ. ವರದಿ ವಿಶ್ವನಾಥ ಡವಳಗಿ. ನೋಡಿಲ್ಲ, ಎಂಪಿನೂ ನೋಡಿಲ್ಲ, ಗೆದ್ದಿಂದ ಯಾವ ಇದು ಬಂದು ನಿಂತು ಚೇಯಂಗ್ಲಿ ಕಡೆ ಹಂಗೆ ಬಡವ್ರಿಗೆ ಅದನ್ನ ಮಾಡ್ತೀವಿ ಇದು ಮಾಡ್ತೀವಿ ಅಂತ ಹೇಳ್ತಾರೆ. ಏನು ಮಾಡಂಗ ತಮ್ಮ ಹೆಣಕ ಬಡ್ಕೊಂತ ಎಲ್ಲ ಓಟ್ ಕೇಳಕ್ ಬಂದಿರೋದು. ಆ ಟೈಮ್ದಾಗ ಯಾವ್ಯಾವ ಭರವಸೆ ಕೊಟ್ಟಿದ್ರು ನಿಮ್ಗೆ? ಯಾವ ಭರವಸೆ ಅದು ಮಾಡ್ತೀವಿ ಇದು ಮಾಡ್ತೀವಿ, ಗ್ಯಾಸ್ ಫ್ರೀ ಆಯ್ತಾ ನಿಮಗ ಇದು ಏನೇನ ಹೇಳ್ತಾರೆ. ಗೆದಿತಾರ ನಮ್ ಬಾಯ ಮುಣ್ಣ ಹಾಕ್ತಾರ, ತಮ್ಮ ಮನಿ ಮಸಂಟಿಗೆ ಮಾಡ್ಕೊತಾರ ಅಪ್ಪ ಅವ್ರು. ನಮ್ಮಂತಾರ ನಾವ್ ಹೈಕೇಬೇಕು ನೋಡ್ರಿ ಹೆಣಕ್ ನಿಂತ್ಕೊಂಡ್. ಈ ಸಾರ ಬರ್ಲಿ ಕಾಲ್ ಮಾಡ್ಕೊಂಡ ನಿಂತಿರ್ತಾರ. ಎಲೆಕ್ಷನ್ ಇದ್ದದಕ್ಕ ಬರ್ತಾರ. ನೀವ್ ನೋಡ್ರಿ ನೀವ್ ಯಾಕಿರಲ್ಲ ಏನಂಜಿಕೆನ ಅಗ್ನಿಗೆ ಹೋಗಿದ್ದೇವ್ರಿ ನೀರಿಗೆ. ನಿಮ್ 3 ಮಂದಿ ಹುಡುಗರು ಉಪ್ಪುಟಿ ಬಂದು ನಳ ಮುರಿದಿರ್ತಾರ ಅಂತೇಳಿ ಅವ್ರು ನೀರ್ ಕೊಡ್ಲಿಲ್ರಿ. ಕಾಲೆ ಕೊಡ ತಗೊಂಡ್ಬಂದಿವ್ ನೋಡ್ರಿ. ಈಗ ಕಾಲೆ ಕೊಡ ತಗೊಂಡ್ಬಂದಿವ್ರಿ. ಎಲ್ಲರೂ ಬಂದ್ ಅಗ್ನಿಯವ್ರು ಬಂದಿದ್ ನಳ ಮುರಿದಿಟ್ಟು ಅದ್ರ ನಾವೆಲ್ಲಿಗೆ ಹೋಗಮಂತ ಅವ್ರು ನೀರ್ ಕೊಡ್ಲಿಲ್ರಿ. ಕಾಲೆ ಕೊಡ ತಗೊಂಡ್ಬಂದಿವ್ ಮನಿಗ್. ಈಗ ಮತ್ತೆ ಆಯರಿಗೆ ಕೊಡ ಹೊತ್ಕೊಳಕ್ ಆಗ್ತಿರಲ್ಲ, ಹೆಂಗ್ ಮಾಡ್ಬೇಕ್ರಿ ಅವ್ರು? ಆಯರ್ ಕೊಡ ಹೊತ್ಕೊಂಬರಕ ಅದ್ರಾಗ ಅರ್ಧ ತರ್ತಾರ. ಮತ್ತೆ ಏನ್ ಮಾಡ್ಬೇಕು? ನೀರ್ ಸಿಗಲಾರ ಬಟ್ಟಿಗೆ ನೀರ್ ಸಿಗ್ಲಾರ್ಕ ಅದ್ರಾಗ ಸುಮ್ ತೋಟ ಕೊಡ್ತೀವ. ನಮ್ಗೆ ಯಾರು ತಂದು ಕೊಡ್ಬೇಕಂತ ತೋಟ ತಂದು ತರ್ತೀವಿ ಅಂತ ತಗೊಂಡ್ ಮಾಡ್ತಾರ್ರಿ. ಎಷ್ಟು 2 ಕಿಲೋಮೀಟರ್ ಆಗತ್ರಿ? 2 ಕಿಲೋಮೀಟರ್ ಆತದ. ಅಲ್ಲಿಂದ ಬಂದಿವ್ರಿ. ಅಗ್ನಿಲಿಂದ ಕಾಲೆ ಕೊಡ ತಗೊಂಡು ಏನಿಲ್ಲ ನೋಡ್ರಿ. ನೀರಿಂದ ಬಂದಿವ್ರಿ. ಯಾಕ್ರಿ ಅವ್ರು ಕೊಡ್ಲಿಲ್ಲೇನ್ರಿ? ಕೊಡ್ಲಿಲ್ರಿ. ಮತ್ ನಾಳ ಮುಡ್ತೀರ ಅಂತ ಕೊಡ್ಲಿಲ್ರಿ ನಮ್ಗ. ಹಂಗೆ ಬಂದಿವ್ರಿ. ಕಾಲೆ ಕೊಡ ತಗೊಂಡ್ ಅವ್ರ ನೆಲ ಹೋಗಿ ಏನ್ ಮಾಡಬೇಕು? ಕಿಲೋ ಕಾಲ್ ಮುಡಿತ ಬಗ ಬಗ ಎಲ್ಲ ನಾ ಕೊಳಂಗಾಗ್ಯದ ನಮಗ್. ಹೋಗಿವ್ರಿ ಕಾಲ್ ಸುಟ್ಕೊತ ಬರೆಗಲ್ಲೇ ಹೋಗಿ ನೋಡ್ರಿ. ಬರೆಗಲ್ಲೇ ಸುಮ್ಮ ನನ್ ಕೊಡಾರ ತೊಂದ್ರೆ ಐತಂತ ಹೋದ್ರ ಅವ್ರು ತಗೋಲಿಲ್ರಿ. ನೀರ್ ನಳ ಮುರಿದಿಟ್ರ ನಾವೆಲ್ಲಿಗೆ ಹೋಗಮ್? ನಾವು ನಿಮ್ಮಂಗ ಬೇಲೂರ್ಗೆ ಹೋಗಮನ ಅಂತ ಹೋಗದ್ರಿ ಅಗ್ನಿ ಮಂದಿನ. ಮತ್ತೆ ಏನ್ ಮಾಡಮ್? ಹಿಂಗಾಗಿ ಕಾಲೆ ಕೊಡ ತಗೊಂಡ್ ಮಂದಿ ನೋಡ್ರಿ. ಈಗ ಅಜ್ಜಿರಿ ಏನ್ ಸಮಸ್ಯೆ ಆದ್ರಿ ನಿಮ್ಮೂರಲ್ಲಿ? ನಮ್ ಊರಿಗೆ ನೋಡ್ರಿ ನೀರಿನ ಬಂಗಾರ ಸಿಕ್ಕರ್ ನೀರ್ ಸಿಗ್ಲಾರ್ದಂಗಾಗ್ಯದ. ನಮ್ಮ ಊರಾಗ 1 ಕಪ್ ನೀರ್ ಸಿಗೋದಲ್ಲ. ನೀವ್ 1 ಕಪ್ ನೀರ್ ಸಿಗೋದಲ್ಲ. ನಮ್ಮಂತಾರ ಗಾಡಿ ಗಮಟಿ ಇಲ್ದವ್ರು ನಾವ್ ಎಲ್ಲಿ ಹೋಗಿ ತಂದು ಕುಡಿಯಮ್ ನೀರ್ ಎಲ್ಲಿ ಗಾಡಿ ಪಾಡಿ ಇದ್ದವ್ರು ಬೇಲೂರ್ಗೆ ಹೋಗಿ ತಂದು ಕುಡಿತಾರ. ಮನೆಯಾಗಿ ಗಾಡಿ ಪಾಡಿ ಇದ್ದವ್ರು ಬೇಲೂರ್ಗೆ ಹೋಗಿ ಕುಂಡೆ ಗಾಡಿ ಇಟ್ಕೊಂಡ್ ಹೋಗಿ ತರ್ತಾರ. ನಮ್ಮಂತ ಗಾಡಿಯಿಂದ ಹೋಗಿ ಎಲ್ಲಿ ತಂದು ಕುಡಿಯಮ್ರಿ ನಾವು. ನೀರಿನ ಬಾಳ ಪರಿಸ್ಥಿತಿ ಅದ ನಮ್ಮ ಈಗ ಎಷ್ಟು ದಿನ ಆಯ್ತ್ರಿ ಈ ರೀತಿಯಾಗಿ? ಈಗ ಆಗೈತ್ರಿ. ಮತ್ತ ವರ್ಷ 2 ವರ್ಷ ಆಲಕ ಬತ್ರಿ. ವರ್ಷ 2 ವರ್ಷ ಆಲಕ ಬಂತ್ರಿ. ನೀರಿನ ಬಾಳ ತಿಪ್ಪಲ ಅದ್ರಿ. ನೀರಿನ ಮಾತ್ರ ಬಾಳ ತಿಪ್ಪಲ ಅದ್ ನೋಡ್ರಿ. ನಮ್ಮ ಊರಿಗೆ ಒಟ್ಟು ಓಟ್ ಹಾಕಾಗ ಕೈಕಾಲ್ ಹಿಡ್ಕೋತಾರ, ಓಟ್ ಹಾಕಸ್ಕೋತಾರ. ನಮ್ಗೇನು ಮಾಡಲ್ಲ. ಬಂದ್ರ ಓಟ್ ಹಾಕಂದ್ರ ಓಟ್ ಹಾಕದ ಬೇಡ. ನಮಗ ಏನು ಮಾಡಾರಲ್ಲ ಮಟೋರಲ್ಲ. ಆಟೆ ಆಚೆ ಪುರ್ತೆ ಬಂದ್ ಕೈಕಾಲ್ ಹಿಡ್ಕೊಂಡ್ ಓಟ್ ಹಾಕಸ್ಕೋತಾರ. ಅದನ್ನ ಮಾಡ್ತೀವಿ ಇದನ್ನ ಮಾಡ್ತೀವಿ ಅಂತ ಏನು ಮಾಡಲ್ಲ. ನಮ್ಗೊಂದ್ ನೀರ್ ಒಂದ್ ಸಾಕಾಟ್ ಕೊಟ್ರೆ ಸಾಕು. ಈಗ ಇಡೀ ಊರಿಗೆ ನೀರಿಲ್ಲ ಏನು? ಬೇರೆ ಬೇರೆ ನೀರಿಲ್ರಿ. ಎಷ್ಟು ಬೋರ್ವೆಲ್ ಆಗ್ರಿ ಟೋಟಲ್? ಇಲ್ರಿ ಇಲ್ಲಿ ಏನು ಒಂದೇ ಬೋರ್ ಅದ್ರಿ. ಒಂದ್ ಬೋರ್ ಅದ. ಕರೆಂಟ್ ಇದ್ರ ನೀರ್ ಕುಡಿಬೇಕು, ಇಲ್ಕ ಇಲ್ಲ. ಮತ್ ಒಡಿ ನಾಳ ಇಲ್ಲ ಏನು ಇಲ್ಲ. ಇವಾಗ ಕರೆಂಟ್ ಅವಲ್ರಿ ಬರಲ್ಲಾಗ್ಯಾವೇನ್ರಿ ನೀರು? ಕರೆಂಟ್ ಇದ್ರು ಬರಲ್ರಿ. ಈಗ ಬ್ಯಾಸಿ ದಿನ 4 ನೋಡಿ. ಈಗ ಬ್ಯಾಸಿ ದಿನ ರೀ ಸರ ಒಟ್ಟ ಕರೆಂಟ್ ಇದ್ರು ನೀರ್ ಬರಲ್ಲ. ಏನ ಮಳೆಗಾಲದಾಗ ಹಂಗ ಕರೆಂಟ್ ಇದ್ರು ಒಂದ್ ಜರ ಬರ್ತಾವ ಮಾಡ್ತಾವ. ಬ್ಯಾಸಿ ದಿನದಾಗ 4 ತಿಂಗಳು ಮಾತ್ರ ನೋಡ್ರಿ ನೀರಿಂದ ಸಾಯ್ಬೇಕಾಗ್ಯದ. ಈಗ ಒಟ್ಟ ನೀರ್ ಬರ್ಲಾರ್ದ ಎಷ್ಟ್ ದಿನ ಆಯ್ತ್ರಿ ಊರಿಗೆ? ಈ ಊರಿಗೆ ನೀರ್ ಬರೋದು 1-2 ವರ್ಷ ಆಯ್ತ್ರಿ. 2 ವರ್ಷ ಆಯ್ತ್ರಿ. ಬ್ಯಾಸಿದಿಂದ 4-5 ತಿಂಗಳು ಮಾತ್ರ ನೀರಿನ ಬಾಳ ತಿಪ್ಪಲ್ರಿ. ಇಲ್ಲಿ ನೀರ್ ಇರ್ಲಿಲ್ಲ ಅಂದ್ರೆ ನೀವ್ ಎಲ್ಲಿಗೆ ಹೋಗಿ ತರ್ಬೇಕ್ರಿ? ಅಗಡಿ ರೀ. ಎಷ್ಟ್ ಕಿಲೋಮೀಟರ್ ಆಗತ್ರಿ? ಅಗಡಿ 2 ಕಿಲೋಮೀಟರ್ ಆತದೇನ್ರಿ. ಸದಗ 2 ಕಿಲೋಮೀಟರ್ ಆತದ. ಆದ್ರ ಅವು ಒಡೆ ನಳ ಅದಾವ. ಇವು ಹೊಸ ಮಂದಿ ಹೋಗ್ತಿರ್ತಾರ ಗಂಟು ಬಿದ್ದು ನಮ್ ನಳ ಮುರಿತದಂತ ಅವ್ರು ನೀರಿಗೆ ಬರಬೇಡಲ್ರಿ.
ಅವ್ರ ನೀರಿಗೆ ಬರ್ಕೊಡಲ್ರಿ. ಹಾ ಈಗ ಮನ್ಯಾಗ ಹುಡುಗರು ಇರಲ್ಲ, ಅಜ್ಜಿಯವ್ರು ಇರ್ತಾರ, ಅವ್ರ ಏನ್ ಮಾಡ್ತಾರ್ರಿ? ಅವ್ರ ಏನ್ ಮಾಡ್ತಾರೆ, ಎಲ್ಲಾರು ನಮ್ಮಂತವ್ರ ಕೈ ಕಲಿದ್ದು ಎಲ್ಲಾರು ಹೋಗಿ ಒಂದ್ ಕೊಡತ್ತಂದ್ರ ಅದೇ ನೀನು ಕುಡ್ಕೊತ ಬಂದ್ರ ಅವ್ರ ಏನ್ ಮಾಡ್ತಾರೆ, ಮುದುಕರು ಎಲ್ಲಿ ಹೋಯ್ತಾರ್ತಾರೆ. ನೀವು ಪಂಚಾಯತಿಗೆ ಹೇಳಿರಿ? ಎಲ್ಲಿ ಪಂಚಾಯತಿಗೆ ಹೋಗಲ್ಲ, ಏನಿಲ್ರಿ. ಹಾ ಯಾವ ಪಂಚಾಯತಿಗೆ ಹೋಗಿಲ್ಲ, ಹೇಳಿಲ್ರಿ. ನೋಟ್ ಹಾಕಾಗ ಬರ್ತಾರ, ಅವ್ರೇನು ಏನ್ ಮಾಡ್ತಾರ, ಅವ್ರು ಒಮ್ಮೆ ಇರ್ತಾರ, ನಾವು ಇಲ್ಲಿ ಪಂಚಾಯತಿಗೆ ಹೋಗ್ಬೇಕು, ಎಲ್ಲ ಮಂದಿ ನಿಂದಿರ್ಬೇಕು. ಪಂಚಾಯತಿ ಏನ್ ಸಮಸ್ಯೆ ರೀ ಯಜಮಾನ್ರಿ ನಿಮ್ಮ ಊರ್ದು? ನಮ್ಮೂರ ಕುಡಿಯ ನೀರಿನ ಸಮಸ್ಯೆ ರೀ ಸರ್. ಎಷ್ಟ್ ದಿನ ಆಯ್ತ್ರಿ ಇದು ಸಮಸ್ಯೆ ಉದ್ಭವ ಆಗಿ? ಇದು 4 ವರ್ಷ ಗಟ್ಟೆ ಆಗ್ಯದ್ರಿ. ಹಿಂಗೆ ಬೇಲೂರಾಗ ಹೋಗಿ ಒಂದ್ 8 ಕಿಲೋಮೀಟರ್ ಆಗ್ತರಿ, ಇಲ್ಲಿ ಅಡಿಕೇರಿ ಸುರ್ಪು ಇದ್ರಂಗ ಹೋಗಿ ನಾವು ನೀರ್ ತರಬೇಕ್ರಿ. 2 ಕೊಡ ಸೈಕಲ್ ಮೋಟರ್ದಾಗ ನಾವು ಎಮ್ಮಿ ಕರಗಳು ಕ್ವಾಣಗಾರ ಮಾಡೀವ್ರಿ. ಆ ಕ್ವಾಣಿನ ಮೇಲೆ ನೀರ್ ತರ್ತೀವಿ. ಪಂಚಾಯತಿ ಅವರಿಗೆ ಮತ್ತೆ MLA ಸಾಹೇಬ್ರಿಗೆ ಇಲ್ಲ ಅವ್ರ ಬೇರೆ ಅಧಿಕಾರಿಗಳಿಗೆ? MLA ಸರ್ ನೋಡ್ರಿ, ಎಲೆಕ್ಷನ್ದಾಗ ಬಂದವ್ರ ನೀವು ಮತ್ ಪುನಃ ಎಲೆಕ್ಷನ್ ಬಂದಾಗ ನೋಡಿವ್ರಿ ನಾವು. ಮತ್ತ ಅವ್ರ ಮುಖ ನಾವು ಸರಿಯಾಗಿ ನೋಡಿಲ್ಲ. ಅವ್ರು ಎಂತ MLA ಅನ್ನೋದು ಗೊತ್ತಾಗಲಾರ್ದಂಗ. ಈಗ ಆಡಳಿತ ಇವ್ರ ಚಲೋ ಐತ ಏನ್ BJP ಅವ್ರ ಚಲೋ ಐತ್ರಿ? ಏನ್ ಎಲ್ಲಾರು ಅವ್ರ ಯಾರು ಚಲೋ ಯಾರು ಸುಮಾರು, ನಮ್ ಕುಡಿಯೋ ನೀರು ನಮ್ ವ್ಯವಸ್ಥೆ ಮಾಡೋರು ಇದು ಇಲ್ರಿ. ಕಾಂಗ್ರೆಸ್ ಅವ್ರನ್ನ ಹಂಗೆ ಮಾಡ್ಯಾರ, MLA BJP ಅವ್ರು ಅದೇ ಮಾಡ್ಯಾರ. ಈಗ ಎಷ್ಟ್ ದಿನ ಆಯ್ತ್ರಿ ನೀರ್ ಇಲ್ಲಾರ್ದು? ಇಲ್ಲಿವರೆಗೆ ನೀವು ಅರ್ಜಿ ಏನಾದ್ರು ಕೊಟ್ಟಿರಿ? ಅರ್ಜಿ ಕೊಟ್ಟಿವ್ರಿ, ಮನವಿ ಪತ್ರ ಸಲ್ಲಿಸಿವಿ, ಪಂಚಾಯತಿಗೆ ಹೋಗಿ ಕೊಡ ಹಿಡ್ಕೊಂಡು ಕೂತೀವಿ. ಏನು ನಮ್ಮ ಮನವಿ ಪತ್ರ ಸರಿ ಅವ್ರು ಸಲ್ಲಿಸಿದ್ರು ಅವ್ರು ನಮ್ಗ ರೆಸ್ಪಾನ್ಸ್ ಅನ್ನೋದು ಇಲ್ಲ. ಮುಂದಿನ ಚುನಾವಣೆಗೂ ಇವರಿಗೆ ಓಟ್ ಕೊಡ್ತೀರಿ? ಏನ್ ನೋಡಮ್ ವಿಚಾರ ಮಾಡಮ್, ಯಾರು ನೋಡಮ್ ವಿಚಾರ ಹೆಂಗ್ ಹೇಳಮ್ ನಾವು. ನೀರ್ ಬಂದಿಂದ ನಮ್ ನೀರ್ ಬಂದಿಂದಾನೆ ಕುಡಿಯಕ್ ನೀರ್ ಬಂದಿಂದ ಕೊಡೋದು ಎಲ್ಲರಿಗೂ ಓಟ್ ಓದ್ತಾರ ಮೇಲೆ. ಇವ್ರು ಇಲ್ಲಿ ಮೆಂಬರ್ ಒಬ್ರು ಅದಾರ, ಅವ್ರದ ಈ ಟ್ಯಾಂಕರ್ಲೆ ನೀರ್ ತಂದ್ ಹಾಕ್ಯಾರ ನಮಗ್. ಅವ್ರ ಸ್ವಂತ ಖರ್ಚು ಮಾಡಿ ಟ್ಯಾಂಕರ್ಲೆ 15 ದಿನ ಗಟ್ಲೆ ಒಂದು ತಿಂಗಳ ನೀರ್ ಬರ್ಲಿಲ್ಲ, 1 ತಿಂಗಳ ನೀರ್ ತಂದ್ ಹಾಕ್ಯಾರ ಟ್ಯಾಂಕರ್ಲೆ ಸ್ವಂತ. ಅವ್ರು ಸ್ವಂತ ಖರ್ಚು ಮಾಡಿ ಇವತ್ತಿಗೆ ಯಾವ ಮೆಂಬರ್ನು ತಂದ್ ಹಾಕಿದ್ದಿಲ್ಲ. ಇಷ್ಟು ಎಲೆಕ್ಷನ್ ಮಾಡಿದ್ರು ಈ ಸಲ ಅವ್ರು ತಂದ್ ಹಾಕ್ಯಾರ. ಎಷ್ಟ್ ದಿನದಿಂದ ಆಗಿತ್ರಿ ಇದು? ಇದು ಒಂದು 2 ತಿಂಗಳದಿಂದ ಆಗಿತ್ರಿ ಇದು. ಈಗ ಮತ್ತೆ ಪುನಃ ಹಂಗೆ ಆಗ್ಯದ್ರಿ. ಈಗ ಮತ್ತೆ ಮಣ್ಣಿನ ಹಂಗೆ ಆಗೈತ್ರಿ. ಮತ್ತೆ ಟ್ಯಾಂಕರ್ಲೆ ನೀರ್ ತಂದ್ ಹಾಕಿ ಹೋಗ್ಯಾನ ಮತ್ತೆ ನೀರ್ ಕುಡಿಯಕಿಲ್ಲ. ಮೆಂಬರ್ ಸಿದ್ದು ಅನ್ನೋರು ಅಂತೇಳಿ ಮಾಜಿ ಅದಾರೋ ಬಿಟ್ಟಾರೋ ಗೊತ್ತಿಲ್ಲ. ಅವ್ರು ಈಗ ಪ್ರೆಸೆಂಟ್ ಅವರು ಆಯ್ಕೆ ಹೋಗ್ಯಾರ. ಈ ಊರಾಗ ಎಷ್ಟ್ ಜನಸಂಖ್ಯೆ ಆದ್ರಿ? 700-800 ಅದ. ಎಷ್ಟು ಬೋರ್ವೆಲ್ ಅವ್ರಿ ಊರಿಗೆ ನೀರ್ ಕೊಡುವಂತದ್ದು? ಯಾವ ಬೋರ್ವೆಲ್ ಇಲ್ಲ, ಒಂದು ಬೋರ್ವೆಲ್ ಆದ್ರೆ ಅಲ್ಲಿ ಅಗ್ನ್ಯಾಗ ಹಾಕಿದ್ದು. ಅಲ್ಲಿಂದ ಇಲ್ಲಿ ಸಪ್ಲೈ ಆಗುತ್ತೆ? ಅಲ್ಲಿಂದ ಇಲ್ಲಿ ಸಪ್ಲೈ ಆಗ್ತದೆ. ಏನ್ ಸರ್ ಸಮಸ್ಯೆ ನಿಮ್ಮ ಊರ್ದು? ನಮ್ಮೂರಿನ ಕುಡಿಯೋ ನೀರಿನ ಸಮಸ್ಯೆ ಇದೆ ಸರ್. ಎಷ್ಟು ದಿನ ಆಯ್ತು ಸರ್ ಈ ತರ ಸಮಸ್ಯೆ? ಬೇಸಿಗೆ ಬಂತಂದ್ರೆ ಇದೇ ಸಮಸ್ಯೆ ಸರ್ ನಮ್ಮೂರಲ್ಲಿ. ಏನ್ ಕಾರಣ ಸರ್ ಅದಕ್ಕೆ? ಏನ್ ಕಾರಣ, ಇಲ್ಲಿ ಅಭಿವೃದ್ಧಿ ಕಾಣ್ತಾ ಇಲ್ಲ ನಮ್ಮ ಗ್ರಾಮ. ಯಾಕಂದ್ರೆ ಶಾಸಕರಾಗಿರ್ಬೋದು, ಇಲ್ಲಿ EO ಸಾಹೇಬರಾಗಿರ್ಬೋದು, AWA ಇರೋದು, ಪಂಚಾಯತ್ ಅವರಾಗಿರ್ಬೋದು, ಯಾವುದೇ ಅಧಿಕಾರಿಗಳು ಅತ್ಯಂತ ಗ್ರಾಮವನ್ನು ಮರೆತು ಬಿಟ್ಟಾರೆ. ಶಾಸಕರಾಗಿರ್ಬೋದು, ಅಧಿಕಾರಿಗಳಾಗಿರ್ಬೋದು. ನಮ್ಮೂರಲ್ಲಿ ಕೂಡ ಬೋರ್ ಇಲ್ಲ. ಒಂದು 17 ಬೋರ್ ಐತಿ, ಅದರಿಂದ ಪೈಪ್ ಲೈನ್ ಮಾಡ್ಕೊಂಡು ಅತ್ಯಂತ ಗ್ರಾಮಕ್ಕೆ ಪೈಪ್ ಲೈನ್ ಐತಿ. ಅದು ಬೇಸಿಗೆ ಬಂತಂದ್ರೆ ನೀರ್ ಇರಲ್ಲ. ನೀರ್ ಎಸ್ಪೆಷಲ್ ನಮ್ಮೂರಿಗೆ ಮೂಲಭೂತ ಸೌಕರ್ಯನೇ ಇಲ್ಲ. ಒಂದು ಲೇಡಿ ಟಾಯ್ಲೆಟ್ ಇರ್ಬೋದು, ಆಮೇಲೆ ನೀರಿಂದ ಇರ್ಬೋದು, ಸ್ಕೂಲ್ ಅಭಿವೃದ್ಧಿ ಇರ್ಬೋದು, ರೋಡ್ ಅಭಿವೃದ್ಧಿ ಇರ್ಬೋದು, ಯಾವುದೇ ರೀತಿಯ ನಮ್ಮೂರು ಗ್ರಾಮ ಅತ್ಯಂತ ಗ್ರಾಮ ಕಂಡೇ ಇಲ್ಲ. ಇದರ ಬಗ್ಗೆ ಪಂಚಾಯತಿ ಅಧಿಕಾರಿಗಳಿಗೆ ಇಲ್ಲ ಅವ್ರ ಮೇಲಿರೋ ಅಧಿಕಾರಿಗಳಿಗೆ ಮತ್ತೆ ಸುರ್ಪುರ ವಿಧಾನಸಭಾ ಕ್ಷೇತ್ರದ ಶಾಸಕರಿಗೆ ಏನಾದ್ರು ಮಾಹಿತಿ ಇದೆಯಾ? ಎಲ್ಲರಿಗೂ ಮಾಹಿತಿ ಇದೆ ಸರ್. ಶಾಸಕರಿಗೆ ಮಾಹಿತಿ ಅವ್ರ ಗಮನಕ್ಕೆ ಐತಿ, ಆಮೇಲೆ ಸ್ಥಳೀಯ ಪಂಚಾಯತಿ ಅವ್ರಿಗೆ ಐತಿ, EO ಸಾಹೇಬ್ರಿಗೆ ಐತಿ, AWA ಅವ್ರಿಗೆ, CO ಅವ್ರು ಕೂಡ ಇದೆ. ಯಾಕೆ ಅವರು ಕ್ರಮ ಕೈಗೊಳ್ತಿಲ್ಲ? ಯಾಕಂದ್ರೆ ಅದೇ ನಮ್ ಬೇಜವಾಬ್ದಾರಿತನ ಏನಂತ ನಮ್ಗೆ ಗೊತ್ತಾಗ್ತಾ ಇಲ್ಲ. ಅಧಿಕಾರಿಗಳು ಶಾಸಕರಾಗಿರ್ಬೋದು, 4 years ಆಯ್ತು ಎಲೆಕ್ಷನ್ ಆಗಿ, ಈ ಅತ್ಯಂತ ಗ್ರಾಮಕ್ಕೆ ಒಂದ್ಸರಿನೂ ಭೇಟಿ ನೀಡಿಲ್ಲ. ಆಮೇಲೆ ಸ್ಥಳೀಯ ಅಧಿಕಾರಿಗಳು, ಈ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿ ಆಗಿರ್ಬೋದು, ಮುಂಚೆ ಇರೋ ಸ್ಥಳೀಯ ಗ್ರಾಮ ಪಂಚಾಯತ್ ಸದಸ್ಯರು, ಅವರು ಅಧ್ಯಕ್ಷ, ಎಲ್ಲರ ಗಮನಕ್ಕೆ ಅತ್ಯಂತ ಗ್ರಾಮ ಮೂಲಭೂತ ಸೌಕರ್ಯದಿಂದ ವಂಚಿತ ಆದ ಗ್ರಾಮ ಅಂತ ಗೊತ್ತದ. ಬಟ್ ಯಾಕೆ ಕ್ರಮ ಕೈಗೊಳ್ತಿಲ್ಲ, ಯಾಕೆ ಇದನ್ನ ಅಭಿವೃದ್ಧಿ ಮಾಡಕ್ ಪ್ರಯತ್ನ ಪಡ್ತಾ ಇಲ್ಲ ಅಂತ ನಮ್ಗೆ ಗೊತ್ತಾಗ್ತಿಲ್ಲ. ಇವಾಗ ಫುಲ್ಲು ಅಂದ್ರೆ ಪೂರ್ತಿಯಾಗಿ ನೀರಿನ ಸಮಸ್ಯೆ ಉದ್ಭವ ಆಗಿದೆ. ನೀರಿನ ಸಮಸ್ಯೆ ಸರ್. ಇವಾಗ ಬೇಸಿಗೆಗಾಲ, ಇವಾಗ ನಾವು ವಯಸ್ಸಿರೋರು ನಾವು ಬೇಲೂರಿಗೆ ಹೋಗಿ ಅಕ್ಕಪಕ್ಕ ಹಳ್ಳಿಯವ್ರಿಗೆ ಹೋಗಿ ತರ್ತೀವಿ, ಗಾಡಿ ಇರ್ತಾವ. ಎಷ್ಟು ಕಿಲೋಮೀಟರ್ ಆಗುತ್ತೆ ಪಕ್ಕದ ಹಳ್ಳಿ? ಈಗ ಒಂದು 2 ಕಿಲೋಮೀಟರ್ ಒಂದು ಗ್ರಾಮ ಆಗುತ್ತೆ, ಒಂದು 3 ಕಿಲೋಮೀಟರ್ ಒಂದು ಗ್ರಾಮ ಆಗುತ್ತೆ. ನಮ್ಮ ಹತ್ರ ಬೈಕ್ ಇರ್ತಾವ, ಯಾವ್ದೇ ವಾಹನಗಳು ಇರ್ತಾವ, ತಗೊಂಡ್ಬರ್ತೀವಿ. ಇವಾಗ ವಯಸ್ಸಾಗಿರೋರು ಏನ್ ಮಾಡ್ಬೇಕು ಪರಿಸ್ಥಿತಿ? ಇಂತ ಬಿಸಿಲಲ್ಲಿ
ಯಾದಗಿರಿ ಡಿಸ್ಟಿಕ್ 54 ಡಿಗ್ರಿ 50 ಡಿಗ್ರಿ 44 ಡಿಗ್ರಿ ಬಿಸಿಲೈತಿ. ಇಂತ ಬಿಸಿಲಲ್ಲಿ ಬರಿಗಾಲಲ್ಲಿ ಹೋಗಿ ನಡ್ಕೊಂಡು ಹೋಗಿ ಇದೇ ಅಧಿಕಾರಿಗಳು ಒಂದೇ ಒಂದಿನ ತಗೊಂಡ್ಬರ್ಲಿ ಅವರು ನಮ್ಮ ನೋವೇನಂತ ಈಗ ಅಗತ್ಯದ ಗ್ರಾಮದ ನೋವು ಅಂತ ಅವ್ರಿಗೆ ಗೊತ್ತಾಗುತ್ತೆ. ಸರಿ, ಈ ಎಷ್ಟು ಜನಸಂಖ್ಯೆ ಇದಾವೆ ಈ ಊರಲ್ಲಿ? ಈ ಊರಲ್ಲಿ 1,000 ಜನಸಂಖ್ಯೆ ಇದೆ. ಎಷ್ಟು ಬೋರ್ವೆಲ್ಗಳು ಮೇಂಟೈನ್ ಮಾಡ್ತವೆ ಈ ಊರಿಗೆ ನೀರಿನ ಸಲುವಾಗಿ? ಈ ಊರಲ್ಲಿ ಬೋರ್ವೆಲ್ ಇಲ್ಲ ಸರ್. ಮತ್ತೆ ಈ 1,000 ಜನಸಂಖ್ಯೆ ಇದಾವೆ ಊರಲ್ಲಿ, ಬೋರ್ವೆಲ್ ಅಂದ್ರೆ ಯಾವ ರೀತಿಯಾಗಿ ನೀರಿನ ಸಮರ್ಪಕ ಬಳಕೆ ಆಗುತ್ತೆ ಕೇಳ್ತಾರೆ. ನೀರಲ್ಲಿ ನಾವು ಗದ್ದೆಗೆ ನೀರ್ ಕೆನಾಲ್ ನೀರ್ ಬಂದ್ರೆ ಗದ್ದೆ ನೀರು ಕುಡಿಬೇಕು, ಒಂದು ಆಪ್ಷನ್. ಕೆನಾಲ್ ನೀರು ಕುಡಿಬೇಕು ಕೌಲಿ ಬಂದು. ಈ ಬೋರ್ವೆಲ್ ಇಲ್ಲ ಅಂದ್ರೆ ಅದು ಅಗ್ನಿಯಿಂದ ಮಳೆಗಾಲದಲ್ಲಿ ಸ್ವಲ್ಪ ನೀರು ಕೆನಾಲ್ ನೀರು ಇತ್ತಂದ್ರೆ ನೀರು ಬರ್ತದೆ ನಮ್ಮ ಊರಿಗೆ, ಇಲ್ಲಾಂದ್ರೆ ಬರಂಗಿಲ್ಲ. ಮತ್ತೆ ಶುದ್ಧ ನೀರಿನ ಘಟಕನೂ ಇದೆಯಲ್ಲ ಸರ್? ಅದು ಇದೆ ಸರ್, ಅದು ಆಳಬಿದ್ದ ಸರ್. ಈಗ ಏನಾಗಿತ್ತು ಸರ್ ಅದು? ಅದ್ರ ಬಗ್ಗೆ ಏನಾದ್ರು ಅರ್ಜಿ ಕೊಟ್ಟಿದ್ದೀರಾ? ಅದ್ರ ಬಗ್ಗೆ ಅರ್ಜಿ ಕೊಟ್ಟಿದ್ದೀವಿ ಸರ್ ನಾವು. ಏನ್ ಹೇಳಿದ್ರು ಅವರು? ಅದ್ರ ಬಗ್ಗೆ ರೆಡಿ ಮಾಡ್ತೀವಿ ಅಂತ ಹೇಳಿದ್ರು. ಎಷ್ಟು ದಿನ ಆಯ್ತು ಅರ್ಜಿ ಕೊಟ್ಟು? ಅರ್ಜಿ ಕೊಟ್ಟು ಸುಮಾರು 2 ವರ್ಷ ಆಯ್ತು ಸರ್. ಏನು ಮಾಡ್ತಿಲ್ಲ. ಆಮೇಲೆ ಜೆ ಮುರುಕು ಅಷ್ಟೇ ನಿಂತಿದೆ ಸರ್, ಅವು ರೆಡಿನೇ ಆಗಿಲ್ಲ. ಆಮೇಲೆ ಜೆ ಮುರುಕು ಮಾಡಿದರೆ ಅರ್ಧಂಬರ್ಧ ಸರ್. ಒಂದೊಂದ್ ಮನೆ ನಳನೇ ಹಾಕಿಲ್ಲ, ಒಂದೊಂದ್ ಮನೆ ಪೈಪೇ ಹಾಕಿಲ್ಲ, ಅದು ಕೂಡ ಅದೇ ಪೆಂಡಿಂಗ್. ಜೆ ಬಿಲ್ ಆಗಿದೆಯಾ? ಜೆ ಬಿಲ್ ಆಗಿದೆ ಅಂತ ಕೇಳ್ಬಿಟ್ಟಿದ್ರು ಸರ್, ನಮ್ಗೆ ಇನ್ನೂ ಕ್ಲಿಯರಿಟಿ ಇಲ್ಲ, ಆಗಿದೆ ಅಂತ ಹೇಳಿದ್ರು. ಆ ಜೆ ವರ್ಕ್ ಅಲ್ಲಿ ನೀರೇ ಬರ್ತಾ ಇಲ್ಲ, ಇನ್ನು ಬರ್ತಾ ಇಲ್ಲ ಸರ್. ಒಂದೊಳಕ್ಕೂ ನೀರ್ ಕಂಡಿಲ್ಲ ನಾವು. ಆಮೇಲೆ SC ST ನಮ್ಮ ದಲಿತರಿಗಂತ ಸ್ಮಶಾನ ಮಂಜೂರಿ ಆಗಿದೆ, ಅದು ಇಂತಲ್ಲಿ ಆಗಿದೆ ಅಂತ ಇನ್ನೂ ಮ್ಯಾಪ್ ಕೊಟ್ಟಿಲ್ಲ ನಮ್ಗೆ. ಅಗ್ದಿರ್ ಗ್ರಾಮಕ್ಕೆ ಆಗಿದೆ, ಆಗಿದೆ ಅಂತ ಹೇಳಿದ್ದಾರೆ. ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗದವ್ರಿಗೆ ಸ್ಮಶಾನ ಮಂಜೂರಾತಿ ಅಂತ ಮಾಡಿದ್ದಾರೆ. ನಾವು ಸುಮಾರು ಒಂದು 4 ವರ್ಷದಿಂದ ಮನವಿ ಮಾಡಿದ್ವಿ DC ಸಾಹೇಬ್ರಿಗೆ, ಅದು ಮಂಜೂರಿ ಆಗಿದೆ ಅಂತ ಹೇಳಿದ್ರೆ. ನಾವು ತಹಶೀಲ್ದಾರ್ಗೂ ಮನವಿ ಮಾಡಿದ್ವಿ ಅದನ್ನ ಮಂಜೂರಾದ ಎಲ್ಲಿ ಮ್ಯಾಪಿಂಗ್ ಕೊಡ್ರಿ, ನಮ್ಗ ಅವಶ್ಯಕತೆ ಐತಿ ಅಂತ ಹೇಳಿದ್ರು. ಸಾರ್ವಜನಿಕ ಸ್ಮಶಾನ ಭೂಮಿ ಅಂತ ಮಾಡಿದ್ರೆ ಸಾರ್ವಜನಿಕ ಅದು ಮ್ಯಾಪಿಂಗ್ ಕೊಟ್ಟಿಲ್ಲ, ನಮ್ಗೆ ಇಲ್ಲಿ ಐತೆ ಅಂತ ಗೊತ್ತಿಲ್ಲ. ಆಮೇಲೆ ಸ್ಕೂಲ್ ಅಲ್ಲಿ ಹೋದ್ರೆ ಒಂದು ಕುಡಿಯೋಕ್ ನೀರಿಲ್ಲ ಮಕ್ಕಳಿಗೆ. ಇವಾಗ ಬೇಸಿಗೆ ಒಂದು ರಜೆ ಇದಾವ ಪರವಾಗಿಲ್ಲ, ಆಮೇಲೆ ಅಲ್ಲಿ ಒಂದು ಬಾತ್ರೂಮ್ ವ್ಯವಸ್ಥೆ ಇಲ್ಲ, ನೀರಿನ ವ್ಯವಸ್ಥೆ ಇಲ್ಲ. ನಮ್ಮೂರ್ ಅಗ್ತಿರ್ತ ರೋಡ್ ವ್ಯವಸ್ಥೆನೇ ಇಲ್ಲ. ಹೆಣ್ಮಕ್ಳು ಟಾಯ್ಲೆಟ್ ಹೋಗ್ಬೇಕಾದ್ರೆ ನಮ್ಲಿ ಅಕ್ಕ ತಂಗಿರೆಲ್ಲರು ರೋಡಿಗೆ ಗಂಡ್ ಮಕ್ಳು ಎದುರಿಗೆ ಕುಂತ ಮಾನ ಮರ್ಯಾದೆ ಬಿಟ್ಕೊಂಡ್ ಕೂಡ್ತಾರ. ನಮ್ಗೆ ನೋಡೋ ನಮ್ಗೆ ಬೇಜಾರಾಗ್ತದೆ. ಅಧಿಕಾರಿಗಳು ಏನ್ ಮಾಡ್ತಾರ, ಬರೀ ಈ ನಮ್ಮೂರ್ನ ಉಪಯೋಗಿಸ್ತಾರೆ. ಎಲೆಕ್ಷನ್ ಬಂದಾಗ ಯಾರೇ ಆಗಿರ್ಬೋದು, ಸ್ಥಳೀಯ ಶಾಸಕರಾಗಿರ್ಬೋದು, MLA ಆಗಿರ್ಬೋದು, MP ಗಳಾಗಿರ್ಬೋದು, ಅದು ಓಟ್ ಕೇಳಕ್ ಮಾತ್ರ ಬರ್ತಾರೆ ಕೈ ಕಾಲು ಹಿಡ್ಕೊಂಡು. ಆಮೇಲೆ ತಿರ್ಗಾ ನೋಡಲ್ಲ. ಅಗ್ದರ್ ಗ್ರಾಮದವ್ರು ಯಾರು ಇಲ್ಲ ಅನ್ನೋ ಲೆವೆಲ್ಗೆ ಈಗ 4 ವರ್ಷ ಆಯ್ತು MLA ಮುಖ ನೋಡಿಲ್ಲ ನಾವು. ITBT ಮತ್ತು ಪಂಚಾಯತ್ ರಾಜ್ ಇಲಾಖೆಯ ಸಚಿವರು ಪ್ರಿಯಾಂಕ್ ಖರ್ಗೆ ಅವರು ಬೇಸಿಗೆಯಲ್ಲಿ ನೀರಿನ ಸಮಸ್ಯೆ ಆಗಬಾರ್ದಂತ ಯಾದಗಿರಿ ಜಿಲ್ಲೆಗೆ 40 ರಿಂದ 50 ಲಕ್ಷ ಬಿಡುಗಡೆ ಮಾಡಿದಾರಲ್ಲ, ಅದು ಮಾಡಿದಾರೆ. ಯಾವ ಗ್ರಾಮಕ್ಕೆ ಮಾಡ್ತಾ ಇದಾರೆ ಅಂತ ನಮಗೆ ಗೊತ್ತಾಗ್ತಲ್ಲ. ಮಾಡ್ತಾ ಇದಾರೋ ಏನು ತಾವೇ ಅಧಿಕಾರಿಗಳು ತಾವೇ ಏನು ಭ್ರಷ್ಟಾಚಾರ ತಾವೇ ತಗೊಂಡು ತಿಂತಾ ಇದಾರೋ ಅದನ್ನು ಗೊತ್ತಾಗ್ತಿಲ್ಲ ನಮ್ಗೆ. ಮಾಡಿದ್ರೆ ಹೇಳಕ್ ಮಾತ್ರ ಘೋಷಣೆ ಮಾಡ್ತಾರೆ. ಯಾವ ಗ್ರಾಮ ಅಭಿವೃದ್ಧಿ ಮಾಡ್ತಾರೆ ಇವರು? ಯಾವುದೇ ಗ್ರಾಮವನ್ನು ಅಭಿವೃದ್ಧಿ ಮಾಡಲ್ಲ, ಬಟ್ ಬಜೆಟ್ ಮಾತ್ರ ಮನೆ ಮಾಡಿ ಘೋಷಣೆ ಮಾಡಿ ಬಿಡುಗಡೆ ಮಾಡ್ತಾರೆ. ಯಾವ ಗ್ರಾಮಕ್ಕೆ ಇಷ್ಟು ಗ್ರಾಮಕ್ಕೆ ಮಾಡಿದ್ವಿ ಅಂತ ಒಂದೇ ಒಂದು ತೋರಿಸ್ಕೊಳ್ಳಿ ಯಾವ ಅಧಿಕಾರಿಗಳು.